ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಕ್ಕಳೇ ಬನ್ನಿ, ಇವತ್ತಿನ ಈ ನಮ್ಮ ತರಗತಿಯಲ್ಲಿ ನಾವು ಈ ಒಂದು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದುಗಡೆ ತೆಗೆದುಕೊಂಡು ಬಂದಿದ್ದೀನಿ. ಮಕ್ಕಳೇ, ಇದು ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ಒಂದು ಸಂಸ್ಥೆಯಿಂದ ಈ ಒಂದು ಕ್ಲಾಸನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಸೊ ಹಾಗಾದರೆ ಬನ್ನಿ ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಟಿಫಿಕೇಷನ್ ಕೂಡ ಬಿಡುಗಡೆ ಆಗಿದೆ, ಈಗಾಗಲೇ ಅಪ್ಲಿಕೇಶನ್ ಕೂಡ ಪ್ರಾರಂಭ ಆಗಿದೆ. ಸೊ ಹಾಗಾದರೆ ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಪ್ರಮುಖವಾದ ಪ್ರಶ್ನೆಗಳು ಯಾವ ರೀತಿ ಕೇಳ್ಬೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದಗಡೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಆ ಪ್ರಶ್ನೆಗಳು ಅನ್ನೋದ್ರ ಬಗ್ಗೆ ನೋಡೋಣ. ಪ್ರಶ್ನೆ 1 ನೋಡಿ ಮಕ್ಕಳೇ, ಸಸ್ಯಗಳು ಡ್ಯಾಶ್ ಮೂಲಕ ಉಸಿರಾಡುತ್ತವೆ. ಸಸ್ಯಗಳು ಯಾವುದ್ರ ಮೂಲಕ ಉಸಿರಾಡುತ್ತವೆ? ಯಾವುದ್ರ ಮೂಲಕ ಉಸಿರಾಡ್ತವೆ ಅಂದರೆ ಆಪ್ಷನ್ 1 ನೋಡ್ರಿ, ಪತ್ರರಂಧ್ರ, ಪತ್ರಹರಿತು, ಹಾಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್. ಅಂದರೆ ಇಲ್ಲಿ 4 ಆಯ್ಕೆಗಳು ಕೊಟ್ಟಿದ್ದಾರೆ. ಅಂದರೆ ಸಸ್ಯಗಳು ಈ ಕೆಳಗಿನ ಆಯ್ಕೆಗಳಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದ್ರ ಮೂಲಕ ಏನಾಗ್ತಾವಪ್ಪ ಅಂದರೆ ಉಸಿರಾಡ್ತಾವ ಅಂತ ನೋಡಿದ್ರೆ ಪತ್ರಹರಿತು ಯಾಕೆ ಆಗೋದಿಲ್ಲ ಅಂತ ನೋಡ್ಬೋದಂದರೆ, ಪತ್ರಹರಿತನ ಮೂಲಕ ಏನು ಮಾಡ್ತಾವಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರು ಮಾಡ್ಕೊಳ್ತಾವ. ಸೊ ಹಾಗಾಗಿ ಈ ಪ್ರಶ್ನೆಗೆ ಇದು ಸರಿಯಾದ ಆನ್ಸರ್ ಆಗೋದಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಅಂದರೆ ಜೀವಿಗಳು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡ್ತಾವ. ಸೊ ಹಾಗಾಗಿ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡನ್ನು ಉಸಿರಾಟೋದಕ್ಕೆ ಬಳಕೆ ಮಾಡುವುದಿಲ್ಲ. ಆಪ್ಷನ್ 3 ಕೂಡ ಕ್ಯಾನ್ಸಲ್. ಇನ್ನು ಆಕ್ಸಿಜನ್ ಅಥವಾ ಆಮ್ಲಜನಕ ಎಂದರೆ ಜೀವಿಗಳು, ಪ್ರಾಣಿಗಳು ಆಮ್ಲಜನಕವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆಗೆ ಮಾಡ್ತಾವ. ಆದರೆ ಇಲ್ಲಿ ಪ್ರಶ್ನೆ ಕೇಳಿದ್ದೇನು, ಸಸ್ಯಗಳು ಯಾವುದರ ಮೂಲಕ ಉಸಿರಾಡ್ತಾವ ಅಂತ ಕೇಳಿದರ ಹೊರತು ಸಸ್ಯಗಳು ಯಾವ ಅನಿಲವನ್ನು ತೆಗೆದುಕೊಳ್ತಾವ ಅಂತ ಪ್ರಶ್ನೆ ಕೇಳಿಲ್ಲ. ಸೊ ಹಾಗಾದರೆ ಸಸ್ಯಗಳು ಯಾವುದ್ರ ಮೂಲಕ ಉಸಿರಾಡ್ತಾವಪ್ಪ ಅಂದರೆ ಪತ್ರರಂಧ್ರ ಅಥವಾ ಸ್ಟೊಮೆಟಾ ಅಂತ ಕರಿತೀವಿ ನಾವು ಇದನ್ನು. ಅಂದರೆ ಪತ್ರರಂಧ್ರಗಳ ಮೂಲಕ ಏನು ಮಾಡ್ತಾವ ಸಸ್ಯಗಳು ಉಸಿರಾಟ ಕ್ರಿಯೆಯನ್ನು ನಡೆಸ್ತಾವ. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್. ಹೌದಲ್ಲ ಮಕ್ಕಳೇ? ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಷ್ಟು ಜನ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಂತ ಈ ವಿಡಿಯೋದ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇದೆ, ಆ ಒಂದು ಕಾಮೆಂಟಲ್ಲೇ ನಿಮ್ಮ ಉತ್ತರವನ್ನು ಮೆನ್ಷನ್ ಮಾಡ್ಬೋದು. ಜೊತೆಗೆ ನಿಮ್ಮ ಹೆಸರು ಕೂಡ ಹಾಕ್ಬೋದು, ನಿಮ್ಮ ಊರಿನ ಹೆಸರು ಕೂಡ ಹಾಕ್ಬೋದು. ಓಕೆ. ಮುಂದಿನ ಪ್ರಶ್ನೆ ಸಂಖ್ಯೆ 2 ನೋಡಿ, ತುಂಬ ಸುಲಭವಾದ ಪ್ರಶ್ನೆಗಳು ಕೇಳ್ತಾರೆ. ಯಾಕಂದರೆ 4, 5, 5ನೇ ತರಗತಿ ಅಂದರೆ ನೀವು ಓದಿದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರಶ್ನೆಗಳು ಬಂದಿರ್ತಾವೆ. ಯಾವುದೇ ರೀತಿಯಲ್ಲಿ ಟೆನ್ಷನ್ ತೆಗೆದುಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ನಿಮ್ಮ ಶಿಕ್ಷಕರು ಪಾಠ ಮಾಡಿರ್ತಾರೆ, ಅದರ ಆಧಾರದ ಮೇಲೇ ಇಲ್ಲಿ ಪ್ರಶ್ನೆಗಳು ಕೇಳಿರ್ತಾರೆ. ಏನು ಕೇಳಿದ್ರೆ 2ನೇ ಪ್ರಶ್ನೆ ನೋಡಿ, ಕೀಟಹಾರಿ ಸಸ್ಯಗಳು ಯಾವಪ್ಪ ಕೀಟಹಾರಿ ಸಸ್ಯಗಳು? ಈಗಾಗಲೇ ನಿಮಗೆ ಗೊತ್ತಿದೆ, ಕೆಲವೊಂದು ಸಸ್ಯಗಳು ಅಂದರೆ ಕೀಟವನ್ನು ತಮ್ಮ ಆಹಾರವಾಗಿ ಸೇವನೆ ಮಾಡ್ತಾ ಇರತಕ್ಕಂಥ ಸಸ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಅಂದರೆ ಸಸ್ಯಗಳು ಇವು ಸ್ವಪೋಷಕಗಳು, ಅಂದರೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡಿಕೊಳ್ತಾವ. ಸೊ ಅಂಥ ಸಸ್ಯಗಳಿಗೆ ನಾವೇನಂತೀವಿ ಸ್ವಪೋಷಕಗಳು ಅಂತ ಕರಿತೀವಿ. ಯಾವ ಪ್ರಾಣಿಗಳು ತಮ್ಮ ಆಹಾರಕ್ಕಾಗಿ ಇನ್ನೊಂದು ಪ್ರಾಣಿನ ಅವಲಂಬಿಸಿರುತ್ತೋ ಅಥವಾ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರುತ್ತೋ ಅಂಥವುಗಳಿಗೆ ನಾವೇನಂತೀವಿ ಪರಪೋಷಕಗಳು ಅಂತ ಕರಿತೀವಿ. ಬಟ್ ಇಲ್ಲಿ ಕೇಳಿದ್ದಾರೆ ಏನಪ್ಪ ಅಂದರೆ ಕೀಟಹಾರಿ ಸಸ್ಯಗಳು ಯಾವ್ಯಾವಪ್ಪ ಅಂದರೆ ಡ್ರಾಸಿರಾ ಆಗಿರ್ಬೋದು, ನೆಪಂಥಿಸ್ ಆಗಿರ್ಬೋದು ಮತ್ತು ಯುಟ್ರಿಕ್ಯುಲೇರಿಯಾ ಆಗಿರ್ಬೋದು. ಮೇಲಿನ ಎಲ್ಲವೂ ಅಂದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಡ್ರಾಸಿರಾ ಕೂಡ ಒಂದು ಕೀಟಹಾರಿ ಸಸ್ಯ ಆಗಿದೆ, ನೆಪಂಥಿಸ್ ಕೂಡ ಒಂದು ಕೀಟಹಾರಿ ಸಸ್ಯ ಆಗಿದೆ, ಯುಟ್ರಿಕ್ಯುಲೇರಿಯಾ ಕೂಡ ಒಂದು ಕೀಟಹಾರಿ ಸಸ್ಯ ಆಗಿದೆ. ಅಂದರೆ ಇವು ಮೇಲಿನ 3 ಕೂಡ ಏನಪ್ಪ ಅಂದರೆ ಕೀಟಹಾರಿ ಸಸ್ಯಗಳು. ಇವು ತಮ್ಮ ಆಹಾರವನ್ನು ತಾವು ತಯಾರು ಮಾಡಿಕೊಂಡ್ರೂ ಸಹ ಇವು ಏನು ಮಾಡ್ತಾವಪ್ಪ ಅಂದರೆ ಒಂದು ನೈಟ್ರೋಜನ್ನ ಒಂದು ಹೀರ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾವ, ಆ ಪ್ರಾಣಿಗಳನ್ನು ಬೇರೆ ಒಂದು ಪ್ರಾಣಿಗಳನ್ನು ಅವಲಂಬಿಸಿರ್ತಾವ. ಸೊ ಹಾಗಾಗಿ ಇವುಗಳಿಗೆ ನಾವೇನಿರ್ತೀವಿ ಕೀಟಹಾರಿ ಸಸ್ಯಗಳು ಅಂತ ಕರಿತೀವಿ. ಆಪ್ಷನ್ 4 ರೈಟ್ ಆನ್ಸರ್, ಮೇಲಿನ ಎಲ್ಲವೂ. ಓಕೆ. ಪ್ರಶ್ನೆ ಸಂಖ್ಯೆ 2 ಏನಿದೆ? ಪ್ರಶ್ನೆ ಸಂಖ್ಯೆ 2 ನೋಡ್ರಿ, ಆಮೆ ಸರಾಸರಿ ಜೀವಿತ ವರ್ಷ ವರ್ಷಗಳಲ್ಲಿ ಹೇಳಬೇಕಂದ್ರೆ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಪ್ರಾಣಿಯೂ ಕೂಡ ಅದಕ್ಕೆ ಅಂತ್ಯ ಇದ್ದೇ ಇರುತ್ತೆ. ಅವುಗಳಿಗೆ ಒಂದು ನಿರ್ದಿಷ್ಟವಾದ ವರ್ಷವನ್ನು ನಿಗದಿ ಆಗಿರುತ್ತೆ, ಇಷ್ಟು ವರ್ಷದ ಕಾಲ ಬಾಳ್ತವ ಅಂತ. ಹಾಗೆ ಇಲ್ಲಿ ಕೂಡ ಆಮೆಗೆ ಇರ್ತಕ್ಕಂಥ ಒಂದು ನಿರ್ದಿಷ್ಟ ವರ್ಷ ಎಲ್ಲಿವರೆಗೆ ಅದು ಭೂಮಿ ಮೇಲೆ ಬದುಕ್ಬೋದು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದು ವರ್ಷಗಳಲ್ಲಿ ಹೇಳಬೇಕು.
ನೋಡಿ, ಕೊಟ್ಟಂಥ ಆಯ್ಕೆಗಳಲ್ಲಿ 70ರಿಂದ 80 ವರ್ಷಗಳಲ್ಲಿ ಬರಿಬೇಕಿದ್ರೆ ವರ್ಷಗಳಲ್ಲಿ ಕೇಳಿದರೆ 70ರಿಂದ 80 ವರ್ಷ, ಆಪ್ಷನ್ 2 20 ವರ್ಷ, ಆಪ್ಷನ್ 3 70 ವರ್ಷ, ಆಪ್ಷನ್ 4 150 ವರ್ಷ. ಅಂದರೆ ಆಮೆಯು ಭೂಮಿ ಮೇಲೆ ಅತಿ ದೀರ್ಘಕಾಲ ವರ್ಷದ ಕಾಲ ಬದುಕುತ್ತೆ. ಸೊ ಹಾಗಾದರೆ ಇದರ ಸರಾಸರಿ ಜೀವಿತ ಅವಧಿ ಎಷ್ಟಪ್ಪ ಅಂದರೆ ವರ್ಷಗಳಲ್ಲಿ ನೋಡಿದ್ರೆ 150 ವರ್ಷ, ಆಪ್ಷನ್ 4 ರೈಟ್ ಆನ್ಸರ್. ಹಾಗಾದರೆ 80 ವರ್ಷ ಮನುಷ್ಯ ಏನು ಮಾಡ್ತಾನ, 70ರಿಂದ 80 ವರ್ಷಗಳ ಕಾಲ ಅವನ ಸರಾಸರಿ ಜೀವಿತ ಅವಧಿ. ಅಂದರೆ 80ಕ್ಕಿಂತಲೂ ಹೆಚ್ಚಿಗೆ ಬದುಕ್ಬೋದು, ಬಟ್ ಆವ್ರೇಜ್. ಹಾಗೆ 20 ವರ್ಷ ಏನಪ್ಪ ಅಂದ್ರೆ ಆಕಳು ಅಥವಾ ಹದ್ದು. ಆಕಳು ಏನಪ್ಪ ಅಂದರೆ 20 ವರ್ಷಗಳ ಕಾಲದ ತನ್ನ ಜೀವಿತಾವಧಿಯನ್ನು ಅಲ್ಲಿವರೆಗೂ ಅದು ಬದುಕ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 70 ವರ್ಷ ಇದಕ್ಕೆ ನೀವು ಈ ಪ್ರಶ್ನೆಗೆ ಅಂದರೆ 70 ವರ್ಷದವರೆಗೂ ಸರಾಸರಿ ಜೀವಿತಾವಧಿ 70 ವರ್ಷದವರೆಗೂ ಬದುಕ್ತಕ್ಕಂಥ ಪ್ರಾಣಿ ಯಾವುದು ಅನ್ನೋದ್ರ ಬಗ್ಗೆ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನೀವು ಆನ್ಸರನ್ನು ತಿಳಿಸ್ಬೇಕು. ನೋಡೋಣ ಯಾರು ಆನ್ಸರ್ ಬೇಗ ಮಾಡ್ತೀರಿ ಅಂತ. ಓಕೆ, ಬಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆ ನೋಡಿ, ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ದ್ವೈವಾರ್ಷಿಕ ಅಂದರೆ ಏನು ಅಂದರೆ ಎರಡು ಋತುಗಳಿಗೆ ಹೂವಾಗಿ ಕಾಯಾಗಿ ಫಸಲನ್ನು ಕೊಟ್ಟು ನಾಶವಾಗುವ ಸಸ್ಯಗಳಿಗೆ ನಾವೇನಿರ್ತೀವಿ ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ನೋಡು, ಜೋಳ ಮತ್ತು ರಾಗಿ ಇವು ಏಕವಾರ್ಷಿಕ ಸಸ್ಯಗಳು. ಇವು ಒಂದೇ ಋತುವಿನಲ್ಲಿ ಹೂವಾಗಿ ಕಾಯಾಗಿ ಮತ್ತು ಫಸಲನ್ನು ಕೊಟ್ಟು ನಾಶವನ್ನು ಹೊಂದುತ್ತವ. ಸೊ ಜೋಳ ಮತ್ತು ತರಕಾರಿ ಇವು ಏಕವಾರ್ಷಿಕ ಸಸ್ಯಗಳು. ಮಾವು ಮತ್ತು ನಿಂಬೆ ಇದು ಏನಪ್ಪ ಅಂದರೆ ಬಹುವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಇನ್ನು ಅಡಿಕೆ ಕೂಡ ಒಂದು ಬಹುವಾರ್ಷಿಕ ಸಸ್ಯ ಆಗಿರುತ್ತೆ. ಸೊ ಇಲ್ಲಿ ಕೇಳಿದ ಪ್ರಶ್ನೆ ದ್ವೈವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಶುಂಠಿ ಮತ್ತು ಕಬ್ಬು. ಇವೆರಡು ಏನಪ್ಪ ಅಂದರೆ ದ್ವೈವಾರ್ಷಿಕ ಸಸ್ಯಕ್ಕೆ ಉದಾಹರಣೆ. ಇದ್ರ ಮೇಲೆ ಖಂಡಿತವಾಗ್ಲೂ 1 ಅಥವಾ 2 ಪ್ರಶ್ನೆಗಳು ಬಂದೇ ಬರ್ತವ. ಸೊ ಹಾಗಾಗಿ ಇದರ ಮೇಲೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 5. ದ್ವಿದಳ ಧಾನ್ಯ ಸಸ್ಯಗಳಿಗೆ ಉದಾಹರಣೆ. ಏಕದಳ ಮತ್ತು ದ್ವಿದಳ ಅಂದರೆ ಸಸ್ಯಗಳು ಏಕದಳದ ಬೀಜವನ್ನು ಹೊಂದಿದ್ರೆ ಅವುಗಳಿಗೆ ಏಕದಳ ಧಾನ್ಯಗಳು ಅಂತ ಕರಿತೀವಿ. ದ್ವಿದಳ ಬೀಜವನ್ನು ಹೊಂದಿದ್ರೆ ದ್ವಿದಳ ಧಾನ್ಯಗಳು ಅಂತ ಕರಿತೀವಿ. ಇಲ್ಲಿ ಯಾವುದು ದ್ವಿದಳ ಧಾನ್ಯಗಳು? ಜೋಳ ಮತ್ತು ರಾಗಿ ಏಕದಳ ಧಾನ್ಯಗಳು, ಗೋಧಿ ಮತ್ತು ಭತ್ತ ಏಕದಳ ಧಾನ್ಯಗಳು, ಸಿರಿಧಾನ್ಯಗಳು ಏಕದಳ ಧಾನ್ಯಗಳು, ಸಜ್ಜಿ ನವಣೆ ಈ ಥರ ಎಲ್ಲ ಬರ್ತಾವಲ್ಲ ಅವೆಲ್ಲ ಸಿರಿಧಾನ್ಯಗಳು, ಬರಗಾಲದ ಮಿತ್ರರು ಅಂತ ಕರಿತೀವಿ. ಇನ್ನು ಹುರುಳಿ, ಶೇಂಗಾ, ತೊಗರಿ, ಉದ್ದು ಇವೆಲ್ಲ ಏನಪ್ಪ ಅಂದರೆ ದ್ವಿದಳ ಧಾನ್ಯಗಳಿಗೆ ಉದಾಹರಣೆ. ದ್ವಿದಳ ಧಾನ್ಯಗಳಿಗೆ ಉದಾಹರಣೆ ಯಾವುದಪ್ಪ ಅಂದರೆ ಎಸ್, ಹುರುಳಿ, ಶೇಂಗಾ ಮತ್ತು ತೊಗರಿ. ಆಪ್ಷನ್ 4 ರೈಟ್ ಆನ್ಸರ್. ಹೌದಲ್ಲ? ಎಸ್ ಮಕ್ಕಳೇ, ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಕೆಳಗಡೆ ಇರತಕ್ಕಂಥ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಾವು ಕೊಡ್ತಕ್ಕಂಥ ವಿಡಿಯೋಗಳು ಮೊದಲ ಬಾರಿಗೆ ನಿಮಗೆ ನೋಟಿಫಿಕೇಷನ್ ಎಲ್ಲ ಬರ್ತಾವೆ ಮತ್ತು ಫ್ರೀಯಾಗಿ ಉಚಿತವಾಗಿ ನೋಡಬಹುದು. ಓಕೆ, ಖಂಡಿತವಾಗಲೂ ನೀವು ಆ ಥರ ಮಾಡ್ತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ ನೋಡಿ, ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಅವಾರ್ಡ್ ಒಂದು ರಾಜ್ಯ ಮಟ್ಟದ ಪರೀಕ್ಷೆಯನ್ನು ನಮ್ಮ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ಆಗಿರ್ಬೋದು, ಯಾವುದೇ ಊರಿನ ವಿದ್ಯಾರ್ಥಿಗಳು ಕೂಡ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು. ಮಕ್ಕಳೇ, ಇದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ವತಿಯಿಂದ ನಡೀತಕ್ಕಂಥ ಅತಿ ದೊಡ್ಡ ಒಂದು ರಾಜ್ಯ ಮಟ್ಟದ ಅವಾರ್ಡ್ ಪರೀಕ್ಷೆ ಬರೆಯಿರಿ, ಬಹುಮಾನವನ್ನು ಗೆಲ್ಲಿ. ಮಕ್ಕಳ ಈ ಪರೀಕ್ಷೆನ ಯಾರು ಬರೀಬಹುದಂದರೆ ಪ್ರಸ್ತುತ 3ನೇ ತರಗತಿಯನ್ನು ಮುಗಿಸಿ ಮತ್ತು 4ನೇ ತರಗತಿ ಮುಗಿಸಿ ನೀನು 5ನೇ ತರಗತಿಗೆ ಹೋಗ್ತಾರಲ್ಲ, ಅಂದರೆ 3ನೇ ತರಗತಿ ವಿದ್ಯಾರ್ಥಿಗಳು ಕೂಡ ಬರೀಬಹುದು. ಅಂದರೆ 4ನೇ ತರಗತಿಯನ್ನು ಮುಗಿಸಿ 5ನೇ ತರಗತಿ ಹೋಗ್ತಕ್ಕಂಥ ಮಕ್ಕಳು, ಎಲ್ಲ ಮಕ್ಕಳು ಏನು ಮಾಡ್ಬೋದು, ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯನ್ನು ಬರೀಬೋದು. ಹಾಗಾದರೆ ಮಕ್ಕಳು ಈ ಪರೀಕ್ಷೆ ಯಾವಾಗಿದೆ ಅಂದರೆ ಪರೀಕ್ಷೆ ದಿನಾಂಕ 30/3/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಯಾವಾಗ ನಡೀತಾ ಇದೆ? 30/3/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ಈ ಒಂದು ಪರೀಕ್ಷೆನ ನಡೆಸ್ತಾ ಇದ್ದೀವಿ. ಎಲ್ಲಿ ನಡೆಸ್ತಾ ಇದ್ದೀವಿ ಅಂದರೆ ಪರೀಕ್ಷೆ ನಡೆಯುವ ಸ್ಥಳ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ, ಗುಡ್ದೂರು, ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆ.
ಈ ಒಂದು ಸ್ಥಳದಲ್ಲಿ ಏನು ಮಾಡ್ತೀವಿ, ಈ ಒಂದು ಶಾಲೆಯಲ್ಲಿ ನಾವು ಚಾಲೆಂಜ್ ಜೀನಿಯಸ್ ಅವಾರ್ಡ್ 2025 ಒಂದು ಅವಾರ್ಡ್ ಪರೀಕ್ಷೆನ ನಡೆಸ್ತಾ ಇದ್ದೀವಿ ಮಕ್ಕಳೇ. ಪ್ರತಿ ವರ್ಷ ಈ ಒಂದು ಅವಾರ್ಡ್ ಪರೀಕ್ಷೆನ ನಡೆಸ್ತಾ ಇದ್ದೀವಿ. ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಜೊತೆಗೆ ವರ್ಷದ ಪೂರ್ತಿ ಸ್ಕಾಲರ್ಶಿಪ್ಪಲ್ಲಿ ಕೂಡ ನೀವು ನಮ್ಮಲ್ಲಿ ಎಜುಕೇಷನ್ ಪಡ್ಕೋಬಹುದು. ಹಾಗಾದ್ರೆ ಏನಿದೆ ಪ್ರಥಮ ಬಹುಮಾನ ಮಕ್ಕಳೇ? ಮೊದಲನೇ ಬಹುಮಾನ 5,001, ಎರಡನೇ ಬಹುಮಾನ 2,501, ಮೂರನೇ ಬಹುಮಾನ 2,001, ನಾಲ್ಕನೇ ಬಹುಮಾನ 1,501, ಐದನೇ ಬಹುಮಾನ 1,001. ಈ ರೀತಿ ನಾವು ಪ್ರೈಸನ್ನು ಅನೌನ್ಸ್ಮೆಂಟ್ ಮಾಡಿರ್ತೀವಿ. ಸೊ ಹಾಗೆ ಮಕ್ಕಳೇ, ನೀವು ಈ ಒಂದು ಪರೀಕ್ಷೆನ ನೀವು ಬರಿಬೇಕಪ್ಪ, ನೀವು ಕೂಡ ಉಚಿತವಾದ ಒಂದು ಅಡ್ಮಿಷನ್ ತಗೋಬೇಕು. ನೀವು ಕೂಡ ನವೋದಯ, ಸೈನಿಕ, ಬೇರೆ ಬೇರೆ ನಿಮಗೆ ಇಷ್ಟವಾದ ಸ್ಕೂಲ್ಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಇಂಥ ತರಬೇತಿ ಕೇಂದ್ರಗಳ ನೀವು ತರಬೇತಿಯನ್ನು ಪಡ್ಕೊಳ್ಳೇಬೇಕು. ಹಾಗಾಗಿ ಮಕ್ಕಳೇ, ನೀವು ಕೂಡ ನಮ್ಮಲ್ಲಿ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾದ್ರೆ ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾದ್ರೆ ಇನ್ಯಾಕೆ ತಡ ಮಾಡ್ತಿದ್ರಿ, ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ. ಈ ನಂಬರ್ಗೆ ನೋಟ್ ಮಾಡಿಕೊಂಡು ನಿಮ್ಮ ಹೆಸರು, ಊರು, ನಿಮ್ಮ ತರಗತಿ, ನಿಮ್ಮ ಒಂದು ಮೊಬೈಲ್ ವಾಟ್ಸಪ್ ನಂಬರ್, ಈ ವಿಳಾಸವನ್ನು ನಮಗೆ ನೀವು ಸೆಂಡ್ ಮಾಡಿದ್ರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ತೀವಿ. ಸೊ ಹಾಗಾದ್ರೆ ತಗೋರಿ, ನಂಬರ್ ಬರ್ಕೋರಿ 9364011212 ಹಾಗೆ 8217650718 ಆಗಿರ್ಬೋದು, 9449704442 ಈ ನಂಬರಿಗೆ ನೀವೇನು ಮಾಡ್ಬೋದು, SMS ಮಾಡುವುದರ ಮುಖಾಂತರ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು. ಮಕ್ಕಳೇ, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಶುಲ್ಕವಿರುವುದಿಲ್ಲ. ಸಂಪೂರ್ಣ ಫ್ರೀ ಉಚಿತ. ಯಾವುದೇ ಮಕ್ಕಳು ಅಂದರೆ ಪ್ರಸ್ತುತ 4ನೇ ತರಗತಿ ಮುಗಿಸಿ ಇನ್ನೇನು 5ನೇ ತರಗತಿ ಹೋಗ್ತಾರಲ್ಲ, ಯಾವುದೇ ಮಗು ಕೂಡ ಈ ಒಂದು ಪರೀಕ್ಷೆನ ಬರೀಬಹುದು. ಇದೊಂದು ಸುವರ್ಣ ಅವಕಾಶ ಮಕ್ಕಳೇ. ಖಂಡಿತವಾಗ್ಲೂ ಈ ಅವಕಾಶವನ್ನು ನೀವು ಉಪಯೋಗ ಮಾಡ್ಕೊಂತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಏನನ್ನುವರು? ಒಂದು ಕೃಷಿ ಜಮೀನಿದೆ, ಆ ಕೃಷಿ ಜಮೀನಿನಲ್ಲಿ ಒಂದು ವರ್ಷದಲ್ಲಿ ಏನು ಮಾಡ್ತೀವಪ್ಪ ಅಂದರೆ 2ರಿಂದ 3 ಬೆಳೆಗಳನ್ನು ಬೆಳಿತೀವಿ. ಈ ಒಂದು ಪದ್ಧತಿಗೆ ನಾವು ಏನಂತ ಹೆಸರು ಕೊಟ್ಟಿದ್ದೀವಿ, ಏನಂತ ಕರಿತಾ ಇದ್ದೀವಿ ನೋಡಿ. ಇಲ್ಲಿ ಕೊಟ್ಟಿದ್ದೀನಿ, ಆಯ್ಕೆ ಕೊಟ್ಟಿದ್ದೀನಿ. ಆಪ್ಷನ್ 1 ನೋಡ್ರಿ, ಸಾಂದ್ರ ಬೇಸಾಯ, ಮಿಶ್ರ ಬೇಸಾಯ, ತೋಟಗಾರಿಕೆ ಬೇಸಾಯ, ಮೇಲಿನ ಎಲ್ಲವೂ. ನೀವು ಸರಿಯಾಗಿ ನಿಮ್ಮ 5ನೇ ತರಗತಿಯ ಪರಿಸರ ಬುಕ್ಕವನ್ನು ಅಧ್ಯಯನ ಮಾಡಿದರೆ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ, ಪಾಠ ಕೇಳಿದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಸುಲಭವಾಗಿ ಕೊಡಬಹುದು. ಎಸ್, ಹಾಗಾದ್ರೆ ನೋಡಿ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಕ್ಕಿಂತ ಪೂರ್ವದಲ್ಲಿ ನೋಡೋಣ, ಮಿಶ್ರ ಬೇಸಾಯ ಅಂದರೆ ಏನು? ಮಿಶ್ರ ಬೇಸಾಯ ಅಂದರೆ ಕೃಷಿಯನ್ನು ಮಾಡುವುದರ ಜೊತೆಗೆ ಪಶುಸಂಗೋಪನೆ, ಹೈನುಗಾರಿಕೆ, ಈಗ ಬೇರೆ ಬೇರೆ ಉದ್ಯೋಗಗಳನ್ನು ಮಾಡುವುದಕ್ಕೆ ನಾವೇನ್ತೀವಿ, ಮಿಶ್ರ ಬೇಸಾಯ ಅಂತ ಕರಿತೀವಿ. ಸೊ ಹಾಗಾದರೆ ಆಪ್ಷನ್ 2 ಕ್ಯಾನ್ಸಲ್ ಆಗೋದಿಲ್ಲ. ಇನ್ನು ತೋಟಗಾರಿಕೆ ಬೇಸಾಯ ಅಂದರೆ ಏನು? ತೋಟಗಾರಿಕೆ ಬೇಸಾಯ ಅಂದರೆ ತರಕಾರಿಗಳನ್ನು ಬೆಳೆಯೋದು, ಹಣ್ಣುಗಳನ್ನು ಬೆಳೆಯೋದು, ಹೂಗಳನ್ನು ಬೆಳೆಯುವುದು. ಸೊ ಇವೆಲ್ಲ ತೋಟಗಾರಿಕೆ ಬೆಳೆಯಲಿ ಬರ್ತಾವ. ಸೊ ಹಾಗಾದರೆ ಇದು ಕೂಡ ಕ್ಯಾನ್ಸಲ್ ಆಗುತ್ತಾ? ಆಪ್ಷನ್ 2 ಕ್ಯಾನ್ಸಲ್ ಆಯಿತು, 3 ಕ್ಯಾನ್ಸಲ್ ಆಯಿತು ಅಂದಮೇಲೆ ಆಪ್ಷನ್ 4 ಕೂಡ ಕ್ಯಾನ್ಸಲ್ ಆಗುತ್ತಾ? ಉಳಿದಿರೋದು ಒಂದೇ, ಸಾಂದ್ರ ಬೇಸಾಯ. ಸಾಂದ್ರ ಬೇಸಾಯ ಅಂದರೆ ಒಂದು ಕೃಷಿ ಜಮೀನಿನಲ್ಲಿ ವರ್ಷ ಒಂದಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಪದ್ಧತಿ, ಇದಕ್ಕೇನಂತೆ ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಇದರ ಮೇಲೆ ಖಂಡಿತವಾಗ್ಲೂ 2ರಿಂದ 2 ಪ್ರಶ್ನೆಗಳು ಖಂಡಿತವಾಗ್ಲೂ ಕೇಳ್ತಾರೆ. ಅದು ಮಿಶ್ರ ಬೇಸಾಯ ಕೇಳ್ಬೋದು, ಅಥವಾ ಈ ಕೆಳಗಿನಲ್ಲಿ ಯಾವುದು ತೋಟಗಾರಿಕೆ ಬೆಳೆ ಅಂತಲೂ ಕೇಳ್ಬೋದು, ಅಥವಾ ಸಾಂದ್ರ ಬೇಸಾಯ ಎಂದರೇನಂತಲೂ ಕೇಳ್ಬೋದು, ಅಥವಾ ವಾಕ್ಯ ಕೊಟ್ಟು ಇದಕ್ಕೆ ಯಾವ ಬೇಸಾಯ ಕರಿತೀವಿ ಅಂತ ಕೇಳ್ಬೋದು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಹೌದಲ್ಲ ಮಕ್ಕಳೇ? ಎಸ್. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7 ಏನಿದೆ? ಪ್ರಶ್ನೆ ಸಂಖ್ಯೆ 7 ಎಸ್ ನೋಡಿ, ಯಾವ ಪ್ರಾಣಿಗಳು ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಾವಿರುವ ಹಿನ್ನೆಲೆಯ ಬಣ್ಣ ತಳೆಯುತ್ತವೆ? ಅಂದರೆ ಯಾವ ಪ್ರಾಣಿಗಳು ತಮ್ಮ ಶತ್ರುಗಳಿಂದ ತಪ್ಪಿಸಿಕೊಳ್ಳಲು ತಮ್ಮ ಮೂಲ ಬಣ್ಣವನ್ನು ಬದಲಾಯಿಸ್ಕೊಂಡ್ಬಿಡ್ತಾವ? ಆ ಪ್ರಾಣಿಗಳು ಯಾವುವು ಅಂತ ಕೇಳಿದಾರ. ಹೌದಲ್ಲ? ನೋಡಿ, ಎಲೆಕೀಟ, ಊಸರವಳ್ಳಿ 1 ಮತ್ತು 2 ಅಂದರೆ ಆಪ್ಷನ್ 1 ಆಗಿರ್ಬೋದು, 2 ಅವೆರಡು ಸರಿ 1 ಮತ್ತು 3 ಅಂತ ಕೊಟ್ಟಿದ್ದಾರಾ, ಅಥವಾ ನೀಲಿ ತಿಮಿಂಗಿಲು, ಯಾವುದು ಯಾವ ಪ್ರಾಣಿ?
ಎಸ್, ನೀವು ಈಗಾಗಲೇ ಅಧ್ಯಯನ ಮಾಡಿದ್ರಿ, ಗೊತ್ತಿದೆ, ಸರಿಯಾದ ಉತ್ತರ ಅಂತ ಕೊಟ್ಟಿರ್ತೀರಿ. ಬಟ್ ಆದರೆ ಇಲ್ಲಿ ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊತೀರಿ. ಆಪ್ಷನ್ 1 ಮತ್ತು 2 ಸರಿಯಾದ ಉತ್ತರ ಆಗುತ್ತಾ? ಆಪ್ಷನ್ 3 ರೈಟ್ ಆನ್ಸರ್. ನೋಡಿ, ಎಲೆ ಕೀಟ ಮತ್ತು ಉಸಿರಳು ಇವೆರಡು ಏನು ಮಾಡ್ತಾವಪ್ಪ ಅಂದರೆ ತಮ್ಮ ಶತ್ರುಗಳಿಂದ ತಾವು ತಪ್ಪಿಸಿಕೊಳ್ಳಲು ತಮ್ಮ ಮೂಲ ಬಣ್ಣವನ್ನು ಬದಲಾಯಿಸ್ಕೊಂಡ್ಬಿಡ್ತಾವ, ಚೇಂಜ್ ಮಾಡ್ಕೊಂಡ್ಬಿಡ್ತಾವ. ಸೊ ಇವುಗಳು ಯಾವ್ಯಾವಪ್ಪ ಅಂದರೆ ಎಲೆ ಕೀಟ ಮತ್ತು ಊಸರವಳ್ಳಿ. ನೀಲಿ ತಿಮಿಂಗಿಲು ಇದು ಪ್ರಪಂಚದ ಅತಿ ದೊಡ್ಡ ಪ್ರಾಣಿ, ನೀಲಿ ತಿಮಿಂಗಿಲು, ಹೌದಿಲ್ಲ? ಸೊ ಹಾಗಾಗಿ ಆಪ್ಷನ್ 4 ಕ್ಯಾನ್ಸಲ್ ಆಗುತ್ತಾ? ಸೊ 1 ಕ್ಯಾನ್ಸಲ್, 2 ಕ್ಯಾನ್ಸಲ್, ಇವೆರಡು ಸರಿ, 1 ಮತ್ತು 2 ರೈಟ್ ಆನ್ಸರ್. ಆಪ್ಷನ್ 3 ರೈಟ್ ಆನ್ಸರ್, ಹೌದಲ್ಲ? ಎಸ್, ಖಂಡಿತ ಮಕ್ಕಳೇ. ಮುಂದಿನ ಪ್ರಶ್ನೆ ಸಂಖ್ಯೆ 8 ನೋಡಿ. ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಯಾವುದು? ಕೆಲವೊಂದಿಷ್ಟು ವಿಟಮಿನ್ಗಳ ಕೊರತೆಯಿಂದ ಆಗಿರಬಹುದು, ಕೆಲವೊಂದಿಷ್ಟು ರೋಗಗಳು ಬರ್ತಾವ. ಮಾನವನ ದೇಹಕ್ಕೆ ಬೇಕೇ ಬೇಕು, ವಿಟಮಿನ್ಗಳು ಬೇಕೇ ಬೇಕು. ವಿಟಮಿನ್ಗಳು, ಪ್ರೋಟೀನ್ಗಳು, ಖನಿಜಗಳು, ಲವಣಾಂಶಗಳು ಇವು ಇರಲಿಲ್ಲಪ್ಪ ಅಂದರೆ ಮಾನವನ ದೇಹ ಕುಗ್ಗಿ ಹೋಗಿಬಿಡುತ್ತೆ. ಹಾಗಾದರೆ ಅಯೋಡಿನ್ ಲವಣದ ಕೊರತೆಯಿಂದ ಬರುವ ರೋಗ ಯಾವುದು? ಯಾವುದು ರೋಗ? ಎಸ್, ಗಳಗಂಡ ರೋಗ ಬರುತ್ತೆ. ಆಪ್ಷನ್ 1 ರೈಟ್. ಹಾಗಾದ್ರೆ ಆಪ್ಷನ್ 2 ರಿಕೆಟ್ಸ್. ಇದು ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ? ಸ್ಕರ್ವಿ ವಿಟಮಿನ್ ಡಿ ಕೊರತೆಯಿಂದ ಬರುತ್ತೆ, ವಿಟಮಿನ್ ಸಿ ಕೊರತೆಯಿಂದ ಬರುತ್ತೆ, ಮತ್ತು ವಿಟಮಿನ್ ಎ ಕೊರತೆಯಿಂದ ಇರುಳುಗಣ್ಣು ಅಂದರೆ ರಾತ್ರಿ ಕಣ್ಣು ಕಾಣಿಸೋದಿಲ್ಲ. ಇರುಳುಗಣ್ಣು ರಾತ್ರಿ ಮಾತ್ರ ಕಣ್ಣು ಕಾಣಿಸೋದಿಲ್ಲ, ಉಳಿದ ಸಮಯದಲ್ಲಿ ಕಣ್ಣು ಕಾಣಿಸುತ್ತೆ. ಸೊ ಹಾಗಾಗಿ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದು? ಗಳಗಂಡ ರೋಗ. ಗಳಗಂಡ ಅಂದರೆ ಗಂಟಲೆಲ್ಲ ಊದ್ಕೊಂಡ್ಬಿಡುತ್ತೆ, ಗಂಟಲ್ಲಿ ಏನಾಗುತ್ತಾ? ಊದ್ಕೊಂಡ್ಬಿಡುತ್ತೆ. ಸೊ ಇದಕ್ಕೆ ನಾವು ಗಳಗಂಡ ರೋಗ ಅಂತ ಕೊಡ್ತೀವಿ. ಇದು ಅಯೋಡಿನ್ ಲವಣದ ಕೊರತೆಯಿಂದ ಬರ್ತಕ್ಕಂಥ ರೋಗ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ, ಮತ್ತು ವಿಟಮಿನ್ ಎ ಕೊರತೆಯಿಂದ ಇರುಳುಗುರುಡು ಅಂದರೆ ರಾತ್ರಿ ಕಣ್ಣು ಕಾಣಿಸೋದಿಲ್ಲ. ಸೊ ಈ ರೀತಿಯಾಗಿ ವಿಟಮಿನ್ಗಳ ಕೊರತೆಯಿಂದ ರೋಗಗಳು ಕಾಣಿಸ್ಕೊಳ್ತಾವ. ಓಕೆ, ಪ್ರಶ್ನೆ ಸಂಖ್ಯೆ 9 ಏನಿದೆ ನೋಡಿರಿ. ಭಾರತದಲ್ಲಿ ಅತ್ಯಂತ ಕೊಳಚೆ ಪ್ರದೇಶ ಯಾವುದು? ಯಾವುದಪ್ಪ ಭಾರತದಲ್ಲಿ ಅತಿ ಹೆಚ್ಚು ಕೊಳಚೆ ಪ್ರದೇಶ ಯಾವುದು ಅಂತ ಕೇಳಿದ್ದಾರೆ ಪ್ರಶ್ನೆ. ನೋಡ್ರೆ, ಬೆಂಗಳೂರು ಅಥವಾ ಧಾರಾವಿ, ಹೈದರಾಬಾದ್ ಮತ್ತು ದೆಹಲಿ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ವಾಯು ಮಾಲಿನ್ಯ ಹೊಂದಿರತಕ್ಕಂಥ ನಗರ ಯಾವುದು? ದೆಹಲಿ, ಭಾರತದ ರಾಷ್ಟ್ರೀಯ ರಾಜಧಾನಿ. ಹೈದರಾಬಾದ್ ನಮ್ಮ ಮುತ್ತಿನ ನಗರಿ, ಭಾರತದ ಮುತ್ತಿನ ನಗರಿ ಅಂತ ಕರಿತೀವಿ, ಆಂಧ್ರ ಪ್ರದೇಶದ ರಾಜಧಾನಿ. ಇನ್ನು ಬೆಂಗಳೂರು ನಮ್ಮ ಕರ್ನಾಟಕ ರಾಜಧಾನಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಇನ್ನು ಬೇರೆ 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 ಹೆಸರುಗಳಿಂದ ಕರಿತಾ ಇದ್ದೀವಿ. ಎಸ್, ಈ ಧಾರಾವಿ ಇದೆಯಲ್ಲ, ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಏಷ್ಯಾ ಖಂಡದಲ್ಲೇ ಅತ್ಯಂತ ಕೊಳಚೆ ಪ್ರದೇಶ ಮತ್ತು ಭಾರತದಲ್ಲಿ ಅತಿ ಕೊಳಚೆ ಪ್ರದೇಶ ಯಾವುದಪ್ಪ ಅಂದರೆ ಧಾರಾವಿ ಒಂದು ಕೊಳಚೆ ಪ್ರದೇಶ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ಎಸ್. ಮುಂದಿನ ಪ್ರಶ್ನೆ ಸಂಖ್ಯೆ ನೋಡಿ 10 ಏನಿದೆ? ಪ್ರಶ್ನೆ ಸಂಖ್ಯೆ 10. ರೇಡಿಯೋ ಕಂಡು ಹಿಡಿದವರು ಯಾರು? ಯಾರಪ್ಪ ರೇಡಿಯೋ ಕಂಡು ಹಿಡಿದ್ರು? ರೈಟ್, ಸಹೋದರರು ಗ್ರಹಂ ಬೆಲ್, ಮಾರ್ಕೋನಿ, ಜಾನ್ ಬಯಾರ್ಡ್. ಯಾರು ಕಂಡುಹಿಡಿದ್ರು? ಎಸ್, ರೇಡಿಯೋ ಕಂಡುಹಿಡಿದ್ರು ಬೇರೆ ಯಾರಲ್ಲ ಮಕ್ಕಳೇ, ಮಾರ್ಕೋನಿ. ಆಪ್ಷನ್ 3 ರೈಟ್ ಆನ್ಸರ್. ಹಾಗಾದ್ರೆ ರೈಟ್ ಸಹೋದರ ಏನು ಕಂಡುಹಿಡಿದ್ರು? ವಿಮಾನ ಕಂಡುಹಿಡಿದ್ರು. ಗ್ರಹಂ ಬೆಲ್ ಟೆಲಿಫೋನ್ ಕಂಡುಹಿಡ್ದ, ಜಾನ್ ಬಯಾರ್ಡ್ ದೂರದರ್ಶನವನ್ನು ಕಂಡುಹಿಡ್ದ. ಸೊ ಹೀಗೆ ಯಾರು ಯಾವುದನ್ನು ಕಂಡುಹಿಡಿದ್ರು ಅನ್ನೋದರ ಬಗ್ಗೆ ಖಂಡಿತವಲ್ಲ ಅದರ ಮೇಲೆ ಒಂದು ಪ್ರಶ್ನೆ ಕೇಳಿರ್ತಾರಾ. ಸೊ ನೀವು ಕೂಡ ಅದನ್ನು ಕರೆಕ್ಟಾಗಿ ಓದ್ಕೊಂಡಿದ್ರೆ ನೀವು ಡೈರೆಕ್ಟಾಗಿ ಪ್ರಶ್ನೆ ಇದೆ, ಸೊ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ, ನೀವು ಹಾಕ್ಬಿಡೋದು. ಈ ಥರ ಯೋಚನೆ ಮಾಡೋದು ಏನೇನೂ ಇಲ್ಲ, ಹೌದಲ್ಲ? ಎಸ್, ಖಂಡಿತ. ನೆಕ್ಸ್ಟ್ ಪ್ರಶ್ನೆ. ಎಸ್, ಪ್ರಶ್ನೆ ಸಂಖ್ಯೆ 11 ನೋಡೋಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡದೂರು 2024 ಮತ್ತು 25ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ನವೋದಯ ಶಾಲೆಗೆ ಆಯ್ಕೆ ಆದಂಥ ನವೋದಯ ಶಾಲೆಗೆ 24 ಮತ್ತು 25ನೇ ಸಾಲಿನಲ್ಲಿ ನವೋದಯ ಶಾಲೆಗೆ ಆಯ್ಕೆಯಾದಂಥ 5 ವಿದ್ಯಾರ್ಥಿಗಳಿಗೆ ನಾವು ತುಂಬ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ಮೊದಲನೇ ವರ್ಷದ ಪ್ರಯತ್ನದಲ್ಲಿ ನಾವು ರಾಯಚೂರು ಜಿಲ್ಲೆಯಿಂದನೇ 5 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡಿ ನವೋದಯ ಶಾಲೆಗೆ ಕಳಿಸಿದ್ದೀವಿ. ಇವತ್ತು ಆ ಮಕ್ಕಳು ನವೋದಯ ಶಾಲೆಯಲ್ಲಿ
ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ. ಸೊ ಹಾಗಾದರೆ ಮಕ್ಕಳೇ, ಸೊ ನೀವು ಕೂಡ ಈ ಒಂದು ನವೋದಯ ಶಾಲೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೊರಿ. ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು ನಿಮಗೆ ಇಷ್ಟವಾದ ಶಾಲೆಯಲ್ಲಿ ಪ್ರವೇಶವನ್ನು ಪಡ್ಕೋಬೋದು. ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. 9364011212 ಹಾಗೆ 9449704442. ಅಷ್ಟೇ ಅಲ್ಲದೆ ಇಲ್ಲಿ ಕಾಣ್ತಕ್ಕಂಥ 996489 ಹಾಗೆ 615 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ನವೋದಯ ಶಾಲೆಗೆ ಆಯ್ಕೆ ಆಗ್ಬೋದು. ಎಸ್ ಮಕ್ಕಳೇ, ಈ ನಮ್ಮ ಸಂಸ್ಥೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಅಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ, ಮಸ್ಕಿ ತಾಲೂಕು, ರಾಯಚೂರು ಜಿಲ್ಲೆಯಲ್ಲಿ. ಹೌದಲ್ಲ ಮಕ್ಕಳೇ? ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಸ್ವಯಂ ಪ್ರಕಾಶಿತ ಆಕಾಶಕಾಯಗಳಿಗೆ ನಾವು ಏನಂತ ಕರಿತೀವಿ? ಸ್ವಯಂ ಪ್ರಕಾಶ ಅಂದರೆ ಸ್ವಂತ ಬೆಳಕನ್ನು ಹೊಂದಿರ್ತಾವ ಅಂಥ ಆಕಾಶಕಾಯಗಳಿಗೆ ನಾವೇಂತ ಆಕಾಶಕಾಯಗಳಂದರೆ ಆಕಾಶದಲ್ಲಿ ಕಾಣತಕ್ಕಂಥ ಎಲ್ಲ ವಸ್ತುಗಳಿಗೆ ನಾವು ಆಕಾಶಕಾಯಗಳು ಅಂತ ಕರಿತೀವಿ. ಹಾಗಾದರೆ ಸ್ವಂತ ಬೆಳಕನ್ನು ಹೊಂದಿರತಕ್ಕಂಥ ಆಕಾಶಕಾಯಗಳಿಗೆ ನಾವೇನಂತೀವಿ? ನಕ್ಷತ್ರಗಳ, ಗ್ರಹಗಳ, ಉಲ್ಕೆಗಳ, ಧೂಮಕೇತುಗಳ. ಎಸ್, ಸ್ವಂತ ಪ್ರಕಾಶವನ್ನು ಹೊಂದಿರತಕ್ಕಂಥ, ಸ್ವಂತ ಬೆಳಕನ್ನು ಹೊಂದಿರತಕ್ಕಂಥ ಆಕಾಶಕಾಯಗಳಿಗೆ ನಾವೇನಂತೀವಿ? ನಕ್ಷತ್ರ ಅಂತ ಕರಿತೀವಿ. ಹಾಗಾದರೆ ಭೂಮಿಗೆ ಅತಿ ಸಮೀಪವಾಗಿರುವ ನಕ್ಷತ್ರ ಯಾವುದಪ್ಪ ಅಂದರೆ ಸೂರ್ಯ. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ, ಗ್ರಹಗಳಿಗೆ ಸ್ವಂತ ಬೆಳಕು ಇಲ್ಲ, ಭೂಮಿ ಕೂಡ ಒಂದು ಗ್ರಹ. ಉಲ್ಕೆಗಳು ಕೂಡ ಸ್ವಂತ ಬೆಳಕಿಲ್ಲ, ಇವು ಆಕಾಶದಲ್ಲಿ ನಿಯಮಿತ ಆಕಾರದಲ್ಲಿ ಸೂರ್ಯನನ್ನು ಸುತ್ತಾಗ್ತಾ ಇರ್ತಾವೆ. ಧೂಮಕೇತುಗಳು ಸಹ ಹಾಗೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1. ಸೊ ಈ ಪ್ರಶ್ನೆಗೆ ಎಲ್ಲ ಮಕ್ಕಳು ಸರಿ ಉತ್ತರ ಕೊಟ್ಟಿರ್ತಾರಂತ ನಾನು ಅಂದ್ಕೊಂಡಿದ್ದೀನಿ, ಯಾಕಂದ್ರೆ ತುಂಬ ಈಸಿ ಪ್ರಶ್ನೆ, ಸುಲಭವಾದ ಪ್ರಶ್ನೆ ಕೂಡ ಆಗಿದೆ. ಎಸ್, ಮುಂದಿನ ಪ್ರಶ್ನೆ ಸಂಖ್ಯೆ 12. ಏನಿದೆ ಪ್ರಶ್ನೆ ಸಂಖ್ಯೆ 12? ನೀರಿನ ಅಣುಸೂತ್ರ. ಪ್ರತಿಯೊಂದಕ್ಕೂ ಒಂದೊಂದು ಸೂತ್ರ ಇದೆ ಮಕ್ಕಳೇ. ನೀರಿನ ಅಣುಸೂತ್ರ ಏನಿದೆ? ಎಸ್, H2O, O2, H, HO2, H2O2. ನೀರಿನ ಅಣುಸೂತ್ರ ಅಂದರೆ ನೀರು ಒಂದು ಸಂಯುಕ್ತ ವಸ್ತು, ಸಂಯುಕ್ತ ಧಾತು. ಅಂದರೆ ಅಲ್ಲಿ ಹೈಡ್ರೋಜನ್ ಇದೆ ಮತ್ತು ಆಕ್ಸಿಜನ್ ಪ್ರಮಾಣ ಇದೆ ನೀರಿನಲ್ಲಿ. ಹೈಡ್ರೋಜನ್ 2 ಪ್ರಮಾಣದಲ್ಲಿದೆ, ಆಕ್ಸಿಜನ್ 1 ಪ್ರಮಾಣದಲ್ಲಿದೆ. 2:1 ಅಂತ ನಾವು ಕರಿತೀವಿ. ಸೊ ಹಾಗಾದರೆ H2O ನೀರಿನ ಅಣುಸೂತ್ರವಾಗಿದೆ. ಸಾರ್ವಕಾಲಿಕ ಸತ್ಯ ಕೂಡ ಇದು. ಓಕೆ, ಸೊ ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 13 ಏನಿದೆ? ಭೂಮಿಗೆ ಅತಿ ಹತ್ತಿರದಲ್ಲಿರುವ ನಕ್ಷತ್ರ. ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಭೂಮಿಗೆ ಅತಿ ಸಮೀಪವಾಗಿರುವ ನಕ್ಷತ್ರ ಸೂರ್ಯ. ನಕ್ಷತ್ರಗಳಿಗೆ ಸ್ವಂತ ಬೆಳಕಿದೆ, ಗ್ರಹಗಳಿಗೆ ಸ್ವಂತ ಬೆಳಕು ಇಲ್ಲ. ಸೊ ಹಾಗಾದರೆ ಭೂಮಿಗೆ ಅತಿ ಹತ್ತಿರದಲ್ಲಿರ್ತಕ್ಕಂಥ ನಕ್ಷತ್ರ ಯಾವುದು? ಸೂರ್ಯ. ಆಪ್ಷನ್ 3 ರೈಟ್ ಆನ್ಸರ್. ಚಂದ್ರ ಒಂದು ಭೂಮಿಯ ನೈಸರ್ಗಿಕ ಉಪಗ್ರಹ. ಇದು ಯಾವುದೇ ರೀತಿಯಾದ ಸ್ವಂತ ಬೆಳಕನ್ನು ಹೊಂದಿಲ್ಲ. ಮಂಗಳ ಇದು ಕೂಡ ಒಂದು ಗ್ರಹ, ಸೂರ್ಯನಿಂದ 4ನೇ ಸ್ಥಾನದಲ್ಲಿರ್ತಕ್ಕಂಥ ಗ್ರಹ. ಪ್ರಾಕ್ಸಿಮಾ ಸೆಂಟಾರಿ ಸೂರ್ಯನಿಂದ ನಂತರದ ಸ್ಥಾನದಲ್ಲಿ ಸಿಗ್ತಕ್ಕಂಥ ಇದು ಕೂಡ ಒಂದು ನಕ್ಷತ್ರ. ಬಟ್ ನಮ್ಮ ಭೂಮಿಗೆ ಸಮೀಪವಿರ್ತಕ್ಕಂಥ ನಕ್ಷತ್ರ ಯಾವುದು? ಸೂರ್ಯ. ಓಕೆ, ಎಸ್, ಪ್ರಶ್ನೆ ಸಂಖ್ಯೆ 14 ಏನಿದೆ? ಭಾರತ ಸಂವಿಧಾನ ಜಾರಿಗೆ ಬಂದ ವರ್ಷ, ಜಾರಿಗೆ ಬಂದ ದಿನ. 26/1/1950, 26/1/1949, 26/1/1947, 26 ಇಲ್ಲಿ 1 ಹಾಕೊಂಡ್ಬಿಡೋಣ. ಎಸ್, 26/1948. ನಿಮಗೆಲ್ಲ ಗೊತ್ತಿದೆ, ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬಂತು. ಹಾಗಾಗಿ ಆಪ್ಷನ್ 1 ರೈಟ್ ಆನ್ಸರ್. ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬಂದಿದೆ. ತುಂಬ ಸುಲಭವಾದ ಪ್ರಶ್ನೆ, ಈಸಿ ಇದೆ, ಎಲ್ಲರೂ ಆನ್ಸರ್ ಮಾಡ್ಬೋದು. ನಮ್ಮ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ 8. 9 ಅಲ್ಲ, 9 ಯಾವಾಗಿದ್ದು 2006ಕ್ಕಿಂತ ಹಿಂದ್ಗಡೆ ನಮ್ಮ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ 9 ಇದ್ವು. ಬಟ್ ಪ್ಲೂಟೋ ಅಂತಕ್ಕಂಥ ಗ್ರಹವನ್ನು ಕುಬ್ಜ ಗ್ರಹ ಅಂತಂದು ತೆಗೆದುಹಾಕಿಬಿಟ್ಟಿದ್ದೀವಿ. ಸೊ ಅಂದರೆ ತೆಗೆದುಹಾಕಿವು ಅಂದರೆ ಅದನ್ನು ನಾವು ಗ್ರಹದ ಸ್ಥಾನಮಾನ ಹೊಂದಿಲ್ಲ ಅಂತ ಅನ್ನೋ ದೃಷ್ಟಿಯಿಂದ ಅದನ್ನು ಗ್ರಹ ಅಂತ ನಾವು ಪರಿಗಣಿಸುವುದಿಲ್ಲ. ಆದರೆ ನಮ್ಮ ಸೌರವ್ಯೂಹದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ 8 ಗ್ರಹಗಳಿದ್ದಾವೆ ನಮ್ಮ ಸೌರಮಂಡಲದಲ್ಲಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ನವಗ್ರಹಗಳೆಲ್ಲ
8 ಗ್ರಹಗಳು ಇವಾಗ ನಮ್ಮ ಸೌರಮಂಡಲದಲ್ಲಿರ್ತಕ್ಕಂಥ ಗ್ರಹಗಳ ಸಂಖ್ಯೆ. ಎಸ್ ಮಕ್ಕಳೇ, ರಾಜ್ಯ ಮಟ್ಟದ ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ ಇನ್ನೇನು ಕೆಲವೇ ದಿನಗಳ ಬಾಕಿ ಇದೆ. ನೀವು ಕೂಡ ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡಲ್ಲಿ ಇನ್ನೂ ಕೂಡ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ನೋಂದಾಯಿಸ್ಕೊಳ್ಳಿ. ಪರೀಕ್ಷೆ ಬರೀರಿ, ಬಹುಮಾನವನ್ನು ಗೆಲ್ಲಿ ಮತ್ತು ಉಚಿತ ಪ್ರವೇಶನ ಪಡೆದುಕೊಳ್ಳಿ. ಒಳ್ಳೆ ನವೋದಯ ಶಾಲೆ, ಸೈನಿಕ ಶಾಲೆ ಮತ್ತು ನಿಮಗೆ ಬೇಕಾದಂಥ ಒಂದು ವಸತಿ ಶಾಲೆಗಳಿಗೆ ಆಯ್ಕೆ ಆಗಬಹುದು. ಒಳ್ಳೆ ಅನುಭವಿ ಹೊಂದಿರತಕ್ಕಂಥ ತರಬೇತಿ ಪಡೆದಂಥ ಶಿಕ್ಷಕರಿಂದ ನಾವು ನಿಮಗೆ ಅತ್ಯುತ್ತಮವಾದ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಮಕ್ಕಳು, ಈ ಸುವರ್ಣ ಅವಕಾಶವನ್ನು ಬಳಸ್ಕೊಳ್ಳಿ ಮತ್ತು ನಿಮ್ಮ ಒಂದು ಕನಸನ್ನು ಈಡೇರಿಸ್ಕೊಳ್ಳಿ. ನಿಮ್ಗೆ ಯಾವುದೇ ಒಂದು ಉದ್ಯೋಗ ತಗೋಬೋದು ಅಥವಾ ನಿಮ್ಮ ತಂದೆ ತಾಯಿ ಇನ್ನೂ ನೀವು ಚೆನ್ನಾಗಿ ನೋಡ್ಕೋಬೇಕಂತಂದರೆ ಖಂಡಿತವಾಗ್ಲೂ ಶಿಕ್ಷಣ ತುಂಬಾ ಅವಶ್ಯಕ. ಸೊ ಹಾಗಾದರೆ ಮಕ್ಕಳೇ, ನೀವು ಕೂಡ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಗೆ ನೀವು ಭಾಗವಹಿಸಬೇಕಂತಂದರೆ ಇಲ್ಲಿ ಕಾಣ್ತಕ್ಕಂಥ 9364011212 ಆಗಿರ್ಬೋದು, 8217650718 ನಂಬರಿಗೆ ಅಥವಾ 9449704442 ಈ ನಂಬರಿಗೆ ನೀವು ನಿಮ್ಮ ಹೆಸರನ್ನು ಟೈಪ್ ಮಾಡಿ ನಿಮ್ಮ ತರಗತಿ, ನಿಮ್ಮ ಊರಿನ ಹೆಸರು ಹಾಗೆ ನಿಮ್ಮ ವಾಟ್ಸಪ್ ನಂಬರನ್ನು ನಮಗೆ ಈ ನಂಬರಿಗೆ ಮೆಸೇಜ್ ಮಾಡೋದ್ರ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬಹುದು. ಖಂಡಿತವಾದ ಮಕ್ಕಳು ಈ ಒಂದು ಅವಕಾಶವನ್ನು ನೀವು ಬಳಸ್ಕೊಂತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಎಸ್, ಕರ್ನಾಟಕದಲ್ಲಿ ಮರಳುಗಲ್ಲಿನಲ್ಲಿ ಗುಹಾಂತರ ದೇವಾಲಯಗಳು ಎಲ್ಲಿ ಕಂಡು ಬರುತ್ತವೆ? ಎಲ್ಲಿ? ಬಾದಾಮಿ, ಹಳೆಬೀಡು, ಶ್ರೀರಂಗಪಟ್ಟಣ, ಐಹೊಳೆ. ಎಲ್ಲಿ ಕಂಡು ಬರ್ತೇವೆ? ಬಾದಾಮಿ ಚಾಲುಕ್ಯರ ರಾಜಧಾನಿ ಬಾದಾಮಿಯಲ್ಲಿ ಒಟ್ಟು ಗುಹೆಗಳು ಕಂಡು ಬರ್ತಾವ. ಆ ಗುಹೆಗಳು ಎದರಿಂದ ನಿರ್ಮಿತವಾಗಿದಪ್ಪ ಅಂದರೆ ಎಸ್, ಮರಳುಗಲ್ಲಿನಿಂದ ನಿರ್ಮಿತವಾಗಿದಾವ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್, ಹಳೆಬೀಡು. ದ್ವಾರ ಸಮುದ್ರದ ಹೊಯ್ಸಳರ ನಾಡ ಹಳೆಬೀಡು. ಶ್ರೀರಂಗಪಟ್ಟಣ ಮೈಸೂರು ಅಲ್ಲ ಮಂಡ್ಯದಲ್ಲಿ ಕಂಡು ಬರ್ತಕ್ಕಂಥ ಶ್ರೀರಂಗಪಟ್ಟಣ. ಇನ್ನು ಐಹೊಳೆ ಇದು ಕೂಡ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಬಟ್ ಆದರೆ ಬಾದಾಮಿಯ ಗುಹೆಗಳೇನಪ್ಪ ಅಂದರೆ ಮರಳುಗಲ್ಲಿನಿಂದ ರಚನೆ ಆಗಿರ್ತಕ್ಕಂಥ ಗುಹೆಗಳಾಗಿದ್ದಾವ. ಸೊ ಆಪ್ಷನ್ 1 ರೈಟ್ ಆನ್ಸರ್. ಹಾಗಾದರೆ ಮಕ್ಕಳೇ, ನೀವು ಹೀಗೆ ನಮ್ಮ ಜೊತೆ ಸಂಪರ್ಕವಿರಲು ಯೂಟ್ಯೂಬ್ಗೆ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ. ಅಲ್ಲಿ ನಾವು ಕೊಡ್ತಕ್ಕಂಥ ಹಲವಾರು ವಿಡಿಯೋಗಳು ಕೂಡ ನಿಮ್ಮಲ್ಲಿ ನಿಮ್ಮ ಒಂದು ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾವ. ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕಪ್ಪ ಅಂದರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ. ಅಲ್ಲಿ ಕಾಣ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ನೀವು ಒತ್ತುವುದರ ಮುಖಾಂತರ ನಮ್ಮ ಒಂದು ಚಾನಲ್ಗೆ ನೀವು ಜಾಯ್ನ್ ಆಗೋದ್ರ ಮುಖಾಂತರ ನಾವು ಕೊಟ್ಟಂಥ ವಿಡಿಯೋಗಳು ನಿಮಗೆ ನಾವು ಮಾಡಿದಂಥ ವಿಡಿಯೋಗಳು ಸಂಪೂರ್ಣವಾಗಿ ಉಚಿತವಾಗಿ ನೀವು ಕೂಡ ವೀಕ್ಷಿಸಬಹುದು. ಹಾಗಾದರೆ ಮಕ್ಕಳೇ, ನೀವು ಖಂಡಿತವಾಗಲೂ ಆ ಒಂದು ನಮ್ಮ ಚಾನಲ್ಗೆ ನೀವು ಜಾಯಿನ್ ಆಗ್ತೀರ ಅಂತ ಭಾವಿಸ್ತಾ ಇದ್ದೀನಿ. ಮಕ್ಕಳೇ, ಈ ಒಂದು ಕ್ಲಾಸ್ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನು ಹೆಚ್ಚು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.